ಒಂದು ಆಹಾರ, ಅದು ನಿಮ್ಮ ಕೊಲೆಸ್ಟ್ರಾಲ್‌ಗೆ ಕಾರಣ ಆಗದೇ ಇರಬಹುದು. ದಿನವಿಡೀ ಅಂದ್ರೆ ಪ್ರತಿದಿನ ಯಾವುದು ಆರೋಗ್ಯಕರ ಅಂತ ನೀವೇನು ಊಟ ಮಾಡ್ತಾ ಇದ್ದೀರಾ ಅಥವಾ ತಿಂತಾ ಇದ್ದೀರಾ, ಅದು ನಿಧಾನವಾಗಿ ನಿಮ್ಮ ರಕ್ತನಾಳಗಳಲ್ಲಿ ನೋವು ಕೊಡ್ದೇನೆ, ಎಚ್ಚರಿಕೆ ಕೊಡ್ದೇನೆ ನಿಮ್ಮ ರಕ್ತನಾಳಗಳನ್ನ ಹಾಳು ಮಾಡ್ತಾ ಇರಬಹುದು. ಒಂದು ದಿನ ಸ್ಟ್ರೋಕ್ ಆಗಿರಬಹುದು, ಇತರ ಹೃದಯ ಸಂಬಂಧಿತ ಕಾಯಿಲೆಗಳಾಗಿರಬಹುದು. ಅದಕ್ಕಾಗಿಯೇ ನಾವು ಕೊಲೆಸ್ಟ್ರಾಲ್ ಅನ್ನ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಯಾವುದೇ ಎಚ್ಚರಿಕೆ ಗಂಟೆಗಳಿಲ್ಲ, ಯಾವುದೇ ನೋವಿಲ್ಲ. ಆದರೆ ವರ್ಷಗಳಿಂದ ನಿಮ್ಮ ರಕ್ತನಾಳಗಳಲ್ಲಿ ಪದರುಗಳಾಗಿ ಜಮೆಯಾಗ್ತಾ ಇರೋದು. ಮತ್ತೆ ಆಶ್ಚರ್ಯಕರ ವಿಷಯ ಏನು ಅಂತ ಅಂದ್ರೆ, ಎಷ್ಟೋ ಜನ ತುಪ್ಪ ಬಿಟ್ಟಿರ್ತಾರೆ, ಮತ್ತೆ ಮೊಟ್ಟೆನೂ ಕೂಡ ತಿನ್ನಲ್ಲ. ಯಾಕೆ ಅಂತ ಅಂದ್ರೆ ನನಗೆ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳ್ತಾರೆ. ಆದ್ರೆ ಅದೇ ಜನ ಹೊರಗಡೆ ಕೊಲೆಸ್ಟ್ರಾಲ್ ಫ್ರೀ ಅನ್ನೋ ಲೇಬಲ್ ಇರೋ ಪ್ಯಾಕೆಟ್ಗಳನ್ನ ತಗೊಂಡು ಪ್ರತಿದಿನ ಯೂಸ್ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಅವರ ಕೊಲೆಸ್ಟ್ರಾಲ್ ಅಲ್ಲಿ ಏನು ಡಿಫ್ರೆನ್ಸ್ ಕಾಣಲ್ಲ. ಯಾಕೆ ಅಂತ ಅಂದ್ರೆ ಅವರು ನಿಜವಾದ ಕಾರಣದ ಜೊತೆಗೆ ಹೋರಾಟ ಮಾಡ್ತಾನೆ ಇಲ್ಲ. ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಕೊಲೆಸ್ಟ್ರಾಲ್ ಮೇಲೆ ಹೆಚ್ಚು ಪರಿಣಾಮ ಬೀರ್ತಕ್ಕಂಥ 7 ಆಹಾರಗಳ ಬಗ್ಗೆ ಮಾತಾಡೋಣ. ಅದು ಕಡಿಮೆ ಅಪಾಯದಿಂದ ಹೆಚ್ಚಿನ ಅಪಾಯದ ಆಹಾರಗಳವರೆಗೆ. ಅದರಲ್ಲಿ ನಂಬರ್ 1 ಆಹಾರ ಅಂತೂ ಹೆಚ್ಚಿನ ಭಾರತೀಯರು ಪ್ರತಿದಿನ ಯೂಸ್ ಮಾಡ್ತಾ ಇರ್ತಾರೆ. ಈ ಒಂದು ಆಹಾರ ಪದಾರ್ಥನ ಅವರು ಬಿಟ್ರೆ ಮೊಟ್ಟೆ ಮತ್ತು ತುಪ್ಪನ ಜೀವನ ಪೂರ್ತಿ ಬಿಡುವುದಕ್ಕಿಂತ ಹೆಚ್ಚು ನಿಮ್ಮ ಹೃದಯಕ್ಕೆ ಲಾಭವಾಗುತ್ತೆ. ವಿಡಿಯೋ ಎಂಡ್ ವರ್ಗೂ ನೋಡಿ. ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ವೈಜ್ಞಾನಿಕ ವಿಜ್ಞಾನವನ್ನ ನಿಮಗೆ ಅರ್ಥ ಆಗೋ ರೀತಿಲಿ ಸರಳ ಭಾಷೆಯಲ್ಲಿ ನಿಮಗೆ ತಲುಪಿಸೋ ಒಂದು ಸಣ್ಣ ಪ್ರಯತ್ನ ನಂದು. ಭಯ ಹುಟ್ಟಿಸೋ ಮಾತುಗಳಿಲ್ಲ, ಯಾವುದೇ ಅದ್ಭುತವಾದ ಔಷಧಿಗಳ ಪ್ರಚಾರಗಳು ಕೂಡ ಇಲ್ಲ. ಬರೀ ವಿಜ್ಞಾನ ಆಧಾರಿತ ಮಾಹಿತಿ ಮಾತ್ರ. ಕೊಲೆಸ್ಟ್ರಾಲ್ ಅಂದ್ರೆ ವಿಷ ಅಲ್ಲ, ಅದು ನಮ್ಮ ದೇಹಕ್ಕೆ ಬೇಕಾಗಿಲ್ಲ ಅನ್ನೋದು ತಪ್ಪು. ನಮ್ಮ ದೇಹಕ್ಕೆ ಕೊಲೆಸ್ಟ್ರಾಲ್ ಅತ್ಯಗತ್ಯ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಹಾರ್ಮೋನ್ಗಳಾಗಿರಬಹುದು, ನಮ್ಮ ಹಾರ್ಮೋನ್ಗಳ ನಿರ್ಮಾಣಕ್ಕೆ, ನಮ್ಮ ಮೆದುಳಿಗೆ, ಮತ್ತೆ ವೈಟಮಿನ್ ಡಿಗೋಸ್ಕರ, ಈ ಎಲ್ಲದಕ್ಕೂ ಕೂಡ, ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಬೇಕು. ಕೊಲೆಸ್ಟ್ರಾಲ್ ಇಲ್ದೇನೆ ಮಾನವನ ದೇಹ ಬದುಕಲು ಸಾಧ್ಯವೇ ಇಲ್ಲ. ಮತ್ತೆ ಯಾಕೆ ಹೆದರ್ತಾರೆ ಜನ? ಸಮಸ್ಯೆ ಕೊಲೆಸ್ಟ್ರಾಲ್ದಲ್ಲ, ನಮ್ಮ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲು ತುಂಬಾ ಜಾಸ್ತಿ ದಿನ ಅಲ್ಲೇ ಉಳ್ಕೊಂಡಿರೋದು. ಎಕ್ಸಾಂಪಲ್ ನೋಡಿ, ಒಂದು ನೀರಿನ ಪೈಪಲ್ಲಿ ನೀವು ದಿನ ಸ್ವಲ್ಪ 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 ಕಸ ಆಗಿರಬಹುದು ಅಥವಾ ಎಣ್ಣೆ ಆಗಿರಬಹುದು ಹಾಕ್ತಾ ಹೋಗಿ. ಒಂದು ಸ್ವಲ್ಪ ದಿನ ಆದ್ಮೇಲೆ, ಒಂದು ವಾರ ಆದ್ಮೇಲೆ ಸ್ವಲ್ಪ ಸಣ್ಣ ಬರಕ್ ಶುರು ಆಗುತ್ತೆ. ಒಂದು ತಿಂಗಳಾದ್ಮೇಲೆ ಅರ್ಧಕ್ಕಿಂತ ಕಮ್ಮಿ ಸ್ಪೀಡಲ್ಲಿ ಬರಕ್ ಶುರು ಆಗುತ್ತೆ. ಒಂದು ದಿನ ಅದು ಬರೋದು, ಆದರೆ ವರ್ಷಗಳ ನಂತರ ಪೈಪು ಮುಚ್ಕೊಳ್ಳೋಕ್ ಶುರು ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ದೇಹದ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ದಿನೇ ದಿನೇ ಜಮೆ ಆಗ್ತಾನೆ ಹೋಗುತ್ತೆ. ನಿಧಾನವಾಗಿ ಒಂದು ದಿನ ಅದು ಜಾಸ್ತಿ ಆದಾಗ ಹೃದಯ ಸಂಬಂಧಿತ ಕಾಯಿಲೆಗಳಾಗಿರಬಹುದು, ಸ್ಟ್ರೋಕ್ ಆಗಿರಬಹುದು, ಇನ್ನು ಈ ತರದ ಬೇರೆ ಬೇರೆ ಅನಾರೋಗ್ಯ ಸ್ಥಿತಿಗೆ ನಮ್ಮ ದೇಹ ಸಿಲುಕೊಳ್ತಾ ಹೋಗುತ್ತೆ. ನಿಮ್ಮ ಆಹಾರ ಮಾತ್ರ ನಿಮ್ಮ ಕೊಲೆಸ್ಟ್ರಾಲ್ಗೆ ಕಾರಣವಾಗಿರುವುದಿಲ್ಲ. ಆಶ್ಚರ್ಯಕರ ವಿಷಯ ಏನು ಅಂತ ಅಂದ್ರೆ, ಎಷ್ಟೋ ಜನ ವ್ಯಕ್ತಿಗಳು ಒಂದೇ ತರದ ಫುಡ್ ಅನ್ನ ತಿಂತಾ ಇರ್ತಾರೆ, ಬಟ್ ಎಲ್ಲರಿಗೂ ಕೊಲೆಸ್ಟ್ರಾಲ್ ಬರೋದಿಲ್ಲ. ಕೆಲವೊಬ್ಬರಿಗೆ ಬರುತ್ತೆ, ಕೆಲವೊಬ್ಬರಿಗೆ ಬರೋದೇ ಇಲ್ಲ, ಆರಾಮಾಗೇ ಇರ್ತಾರೆ. ಯಾಕೆ ಅಂದ್ರೆ ಕೊಲೆಸ್ಟ್ರಾಲ್ ಅನ್ನ ಬರೀ ನಮ್ಮ ಆಹಾರ ಮಾತ್ರ ನಿಯಂತ್ರಿಸಲ್ಲ. ನಮ್ಮ ಲಿವರ್ ಹೆಚ್ಚಿನ ಕೊಲೆಸ್ಟ್ರಾಲ್ ಅನ್ನ ಸ್ವತಃ ತಯಾರಿಸುತ್ತೆ. ನಮ್ಮ ಆನುವಂಶಿಕತೆ ಆಗಿರಬಹುದು, ದೇಹದ ತೂಕ ಆಗಿರಬಹುದು, ವ್ಯಾಯಾಮ ಆಗಿರಬಹುದು, ನಿದ್ದೆಯ ಗುಣಮಟ್ಟ ಆಗಿರಬಹುದು, ಒತ್ತಡ ಆಗಿರಬಹುದು, ನಿಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶ ಆಗಿರಬಹುದು, ಇವೆಲ್ಲವುಗಳು ಕೂಡ ಕೊಲೆಸ್ಟ್ರಾಲ್ಗೆ ಕಾರಣ ಆಗಿರಬಹುದು. ಈ ವಿಡಿಯೋದ ಉದ್ದೇಶ ಏನು ಅಂತ ಅಂದ್ರೆ, ಆಹಾರ ಕೆಟ್ಟದ್ದು ಅಲ್ಲ, ಯಾವ ಆಹಾರನ್ನ ಮಿತವಾಗಿ ಹಿತವಾಗಿ ಬಳಸಬೇಕು, ಯಾವ ಅಭ್ಯಾಸಗಳನ್ನ ನಾವು ಬದಲಾಯಿಸಿಕೊಳ್ಬೇಕು ಅಂತ ಒಂದು ಅರ್ಥ ಮಾಡಿಸೋದು ಮಾತ್ರ. ನಾನು ಮೊದಲನೇ ಹೇಳಿದ ಹಾಗೆ, ಕಡಿಮೆ ಅಪಾಯದ ಆಹಾರದಿಂದ ಹೆಚ್ಚಿನ ಅಪಾಯದ ಆಹಾರದೆಡೆಗೆ. 7ನೇದು ಅಂತ ಅಂದ್ರೆ ಮೊಟ್ಟೆ ಬಗ್ಗೆ ಇರೋ ಅಪನಂಬಿಕೆ ಏನು ಅಂತ ಅಂದ್ರೆ, ಮೊಟ್ಟೆಯಲ್ಲಿರೋ ಯೆಲ್ಲೋ ಕಲರ್ ಭಾಗನ ನಾವು ಜಾಸ್ತಿ ತಿಂದಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಆದರೆ ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಗಳು ಬೇರೆ ಚಿತ್ರಣವನ್ನೇ ತೋರಿಸ್ತಾ ಇವೆ. ಪ್ರತಿದಿನ ಮಿತವಾಗಿ ಯಾರು ಮೊಟ್ಟೆನ ತಿಂತಾರೆ, ಇವರುಗಳಿಗೆ ಹೃದಯ ಸಂಬಂಧಿತ ಕಾಯಿಲೆಗಳ ಅಪಾಯ ಆಗಿರಬಹುದು, ಮತ್ತೆ ಗಣನೀಯವಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಾಗಿರಬಹುದು. ಈ ತರ ಯಾವುದೇ ಸ್ಪಷ್ಟ ಸಾಕ್ಷ್ಯಗಳು ಇಲ್ಲ. ಬದಲಾಗಿ ಮೊಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಅಂಶ ಇದೆ, ಕೋಲಿನ್ ಇದೆ, ವೈಟಮಿನ್ ಬಿ12 ಸಿಗುತ್ತೆ, ವೈಟಮಿನ್ ಡಿ ಸಿಗುತ್ತೆ, ಸೆಲೆನಿಯಂ ಸಿಗುತ್ತೆ. ಇದು ಒಳ್ಳೆಯ ಪೋಷಕಾಂಶ ಅಂತ ನಾವು ಕನ್ಸಿಡರ್ ಮಾಡ್ತೀವಿ.
ಇದು ನಿಮ್ಮ ಸ್ನಾಯುಗಳಿಗೆ, ನಿಮ್ಮ ಮೆದುಳಿಗೆ, ನಿಮ್ಮ ಎಲುಬುಗಳಿಗೆ ಮತ್ತೆ ಹೊಟ್ಟೆ ಹೆಚ್ಚು ಹೊತ್ತು ತುಂಬಿರೋದಕ್ಕೆ ಒಂದು ಒಳ್ಳೆಯ ಪೋಷಕಾಂಶಯುಕ್ತ ಆಹಾರ ಅಂತ ಹೇಳ್ತೀವಿ. ಹಾಗಾದ್ರೆ ಮೊಟ್ಟೆ ತಿನ್ಬೇಕಾ ಬೇಡ್ವಾ? ಮೊಟ್ಟೆ ತಿನ್ನಬಾರ್ದು ಅಂತ ಅಲ್ಲ. ಮೊಟ್ಟೆ ಯಾವುದ್ರ ಜೊತೆಗೆ ತಿಂತಾ ಇದ್ದೀರಾ, ಹೇಗೆ ತಿಂತಾ ಇದ್ದೀರಾ ಅನ್ನೋದು ಮುಖ್ಯ. ಬ್ರೆಡ್ ಜೊತೆಗೆ ತಿಂತಾ ಇದ್ದೀರಾ, ಸಾಸ್‌ಗಳ ಜೊತೆಗೆ ತಿಂತಾ ಇದ್ದೀರಾ, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಜೊತೆಗೆ ಮಿಕ್ಸ್ ಮಾಡಿ ತಿಂತಾ ಇದ್ದೀರಾ, ಹೆಚ್ಚು ಸಕ್ಕರೆ ಇರುವಂತಹ, ಮಿಲ್ಕ್ ಇರುವಂತಹ ಚಹಾದ ಜೊತೆಗೆ ತಿಂತಾ ಇದ್ದೀರಾ. ಸಮಸ್ಯೆ ಇಲ್ಲಿಂದ ಆರಂಭವಾಗುತ್ತೆ. ನಿಮಗೇನಾದ್ರೂ ಹೈ ಕೊಲೆಸ್ಟ್ರಾಲ್ ಇದ್ರೆ, ಹೃದಯ ಸಂಬಂಧಿತ ಕಾಯಿಲೆಗಳಿದ್ರೆ ದಯವಿಟ್ಟು ವೈದ್ಯರ ಹತ್ರ ಹೋಗಿ ಕುತ್ಕೊಂಡು ಡಿಸ್ಕಸ್ ಮಾಡಿ. ವೈದ್ಯರ ಸಲಹೆಯನ್ನ ಪಡೀರಿ. ನಂಬರ್ 6, ಪೂರ್ಣ ಕೊಬ್ಬಿನ ಹಾಲಿನ ಉತ್ಪನ್ನಗಳು, ಫುಲ್ ಫ್ಯಾಟ್ ಡೈರಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಹಾಲು, ಮೊಸರು, ತುಪ್ಪ, ಮಜ್ಜಿಗೆ, ಪನೀರ್ ಅಂಡ್ ಚೀಸ್ ಇವು ನಿಮ್ಮ ಶತ್ರುಗಳಲ್ಲ. ನೀವು ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿಯಾಗಿ ಬಳಸ್ತಾ ಇದ್ದೀರಾ ಅನ್ನೋದು ನಿಮ್ಮ ದೇಹಕ್ಕೆ ತುಂಬಾ ಮುಖ್ಯ ಆಗುತ್ತೆ. ಯಾವ ರೀತಿಯಾಗಿ ಈ ಡೈರಿ ಪ್ರಾಡಕ್ಟ್ಸ್ ಅನ್ನ ನೀವು ಆರಿಸ್ಕೊಳ್ತಾ ಇದ್ದೀರಾ? ಫುಲ್ ಫ್ಯಾಟ್ ಮಿಲ್ಕ್ ಆಗಿರಬಹುದು, ಚೀಸ್ ಆಗಿರಬಹುದು, ಬಟರ್ ಆಗಿರಬಹುದು, ಈ ಥರದಲ್ಲಿ ಏನಾಗಿರುತ್ತೆ ಅಂದ್ರೆ ಜಾಸ್ತಿ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಯಾರಿಗೆ ಹೈ ಕೊಲೆಸ್ಟ್ರಾಲ್ ಇದೆ, ಹೃದಯ ಸಂಬಂಧಿತ ಕಾಯಿಲೆಗಳಿದೆ, ಯಾರಿಗೆ ಸ್ಟ್ರೋಕ್ ಆಲ್ರೆಡಿ ಆಗಿದೆ, ಇವರುಗಳೆಲ್ಲರೂ ಕೂಡ ಈ ಥರದ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅನ್ನ ಉಪಯೋಗಿಸೋದನ್ನ ಕಡಿಮೆ ಮಾಡಬೇಕು. ಇವುಗಳಲ್ಲೆಲ್ಲ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಹಾಗಾದ್ರೆ ಹಾಲು ಮೊಸರು ತಿನ್ನೋದೇ ಬೇಡವಾ? ಚೀಸ್ ಬಟರ್ ತಿನ್ನೋದೇ ಬೇಡವಾ? ಅಲ್ಲ. ಬದಲಾಗಿ ಸರಿಯಾದ ಪ್ರಮಾಣದಲ್ಲಿ ಸೇವಿಸಿ, ಲೋ ಫ್ಯಾಟ್ ಡೈರಿ ಪ್ರಾಡಕ್ಟ್ಸ್ ಅನ್ನ ಆಯ್ಕೆ ಮಾಡಿ, ಒಟ್ಟಾರೆ ನಿಮ್ಮ ಆಹಾರದ ಗುಣಮಟ್ಟದ ಕಡೆಗೆ ಗಮನ ಕೊಟ್ಟು ನಿಮ್ಮ ಆಹಾರನ್ನ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿಂದ ನಿಜವಾದ ಸಮಸ್ಯೆ ಆರಂಭವಾಗುತ್ತೆ. ಇಷ್ಟೊತ್ತು ಏನ್ ನೋಡಿದೀರಾ, ಇವುಗಳೆಲ್ಲರೂ ಜನ ಭಯ ಪಡುವ ಆಹಾರಗಳು. ಆದ್ರೆ ಕೆಲವೊಂದು ಈಗ ಶುರುವಾಗೋ ಆಹಾರಗಳು ಪ್ರತಿದಿನ ಗೊತ್ತಾಗ್ದೇನೆ ಜನ ತಿಂತಾನೆ ಇರ್ತಾರೆ. ಮತ್ತೆ ಅದೇ ಪದಾರ್ಥಗಳು ನಿಮ್ಮ ತೂಕ ಆಗಿರಬಹುದು, ನಿಮ್ಮ ಹೃದಯದ ಕಾಯಿಲೆಗಳಾಗಿರಬಹುದು, ಮತ್ತೆ ನಿಮ್ಮ ಕೊಲೆಸ್ಟ್ರಾಲ್ ಮೇಲೆ ಜಾಸ್ತಿ ಪರಿಣಾಮ ಬೀರ್ತಾ ಇರುತ್ತೆ. 5ನೇದು ಸಿಹಿ ತಿಂಡಿಗಳು. ಪ್ರತಿದಿನ ಮಕ್ಕಳು ತಿಂತಾರೆ, ದೊಡ್ಡವರು ತಿಂತಾರೆ. ಸ್ಪೆಷಲಿ ಪ್ಯಾಕ್ ಅಲ್ಲಿರೋ ಸಿಹಿ ತಿಂಡಿಗಳು, ಬರ್ಡೇ ಪಾರ್ಟೀಸ್ ಆಗಿರಬಹುದು, ಯಾವುದೇ ಚಿಕ್ಕ ಚಿಕ್ಕ ನಮ್ಮ ಸಮಾರಂಭಗಳಾಗಿರಬಹುದು, ಅಥವಾ ಖುಷಿ ವಿಷಯ ಆಗಿರಬಹುದು, ನಾವು ಸ್ವೀಟ್ ನಿಂದ ಶುರು ಮಾಡ್ತೀವಿ. ಎಷ್ಟೋ ಸಾರಿ ಡಿನ್ನರ್ ಆದ್ಮೇಲೆ ಡೆಸರ್ಟ್ ಅಲ್ಲಿ ಸ್ವೀಟ್ಸ್ ಅಂತೂ ತಿಂದೇ ತಿಂತಾರೆ. ಈ ನಡುವೆ ಇರೋ ಒಂದು ಟ್ರೆಂಡ್ ಅದು. ಅದರಲ್ಲಿ ಒಳ್ಳೆ ಸಿಹಿ ತಿಂಡಿಗಳು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಐಸ್ ಕ್ರೀಮ್ಸ್ ಆಗಿರಬಹುದು, ಮತ್ತೆ ಸ್ಯಾಚುರೇಟೆಡ್ ಫ್ಯಾಟ್ ಇಂದ ಮಾಡಿರ್ತಕ್ಕಂತಹ ಫುಲ್ ಫ್ಯಾಟ್ ಡೈರಿ ಪ್ರಾಡಕ್ಟ್ಸ್ ಗಳಾಗಿರಬಹುದು, ಇದು ಅಂತೂ ಇದ್ದೇ ಇರುತ್ತೆ. ಒಂದ್ ದಿವಸ ಮಾತ್ರ ತಿಂದ್ರಾಯ್ತು ಏನಾಗುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಸಿಹಿ ತಿಂಡಿಗಳಲ್ಲಿ ಬರೀ ಸಕ್ಕರೆ ಮಾತ್ರ ಇರಲ್ಲ, ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಅಂದ್ರೆ ಒಂದೇ ಸಮಯದಲ್ಲಿ 2 ದೊಡ್ಡ ಹೊಡೆತ. ಕಾಲಕ್ರಮೇಣ ಇದು ನಾವು ತಿಂತಾ ಹೋದಂಗೆ ಇವು ನಿಮ್ಮ ಟ್ರೈಗ್ಲಿಸರೈಡ್ಸ್ ಆಗಿರಬಹುದು, ತೂಕ ಜಾಸ್ತಿ ಆಗೋದಾಗಿರಬಹುದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರಬಹುದು, ಕೆಟ್ಟ ಕೊಲೆಸ್ಟ್ರಾಲ್ ಆಗಿರಬಹುದು, ಹೆಚ್ಚಾಗ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ನಾವು ಸಿಹಿ ತಿನ್ಲೇಬಾರ್ದಾ? ಖಂಡಿತ ಇಲ್ಲ. ಆರೋಗ್ಯ ಅಂತ ಅಂದ್ರೆ 100% ಪರಿಪೂರ್ಣ ಜೀವನ ಅಲ್ಲ. ಅದು ಪ್ರತಿದಿನದ ಅಭ್ಯಾಸ. ತಿಂಗಳಿಗೊಮ್ಮೆ, 15 ದಿವಸಕ್ಕೊಮ್ಮೆ ಸಿಹಿ ತಿನ್ನೋದು ಬೇರೆ, ಪ್ರತಿದಿನ ಸಿಹಿ ತಿನ್ನೋದು ಬೇರೆ. ಇವೆರಡರ ನಡುವೆ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. 4ನೇದು ಹೆಚ್ಚಿನ ಕೊಬ್ಬಿರುವ ಕೆಂಪು ಮಾಂಸ, ಫುಲ್ ಫ್ಯಾಟ್ ರೆಡ್ ಮೀಟ್ ಅಂತ ಹೇಳ್ತೀವಿ. ರೆಡ್ ಮೀಟ್ ನಿಮ್ಮ ಎನಿಮಿ, ನಿಮ್ಮ ಶತ್ರು ಅಲ್ಲ. ಆದರೆ ಹೆಚ್ಚು ಕೊಬ್ಬಿನಾಂಶ ಇರುವ ಭಾಗಗಳು ಸಮಸ್ಯೆಯಾಗಬಹುದು. ಮಟನ್ನಲ್ಲಿ ಗೋಚರಿಸುವ ಕೊಬ್ಬಾಗಿರಬಹುದು, ಮತ್ತೆ ಹೆಚ್ಚಿನ ಕೊಬ್ಬಿರುವ ಬೀಫ್ ಆಗಿರಬಹುದು. ಇದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನಾವು ಇದನ್ನ ತಿನ್ನಬಾರ್ದಾ? ಅಲ್ಲ. ಕಡಿಮೆ ಕೊಬ್ಬಿರುವ ಭಾಗಗಳನ್ನ ಆಯ್ಕೆ ಮಾಡಿ, ಮತ್ತೆ ಡೀಪ್ ಫ್ರೈ ಮಾಡಬೇಡಿ, ಗ್ರಿಲ್ ಅಥವಾ ಬೇಕ್ ಮಾಡಿ, ಮತ್ತೆ ಪ್ರಮಾಣವನ್ನ ನಿಯಂತ್ರಿಸ್ಕೊಳ್ಳಿ. ನಂಬರ್ 3, ಪ್ರೊಸೆಸ್ಡ್ ಮೀಟ್, ಸಂಸ್ಕರಿಸಿದ ಮಾಂಸ ಅಂತ ಹೇಳ್ತೀವಿ. ಈಗ ನಿಜವಾದ ಅಪಾಯ ಏನು ಅಂತ ಅಂದ್ರೆ, ಸಾಸೇಜ್ ಆಗಿರಬಹುದು, ಪೆಪರೋನಿ ಆಗಿರಬಹುದು, ನಿಮ್ಮ ಹಾಟ್ ಡಾಗ್ ಆಗಿರಬಹುದು, ಬೇಕನ್ ಆಗಿರಬಹುದು, ಇವು ಬರೀ ಮಾಂಸ ಅಲ್ಲ. ಇವುಗಳಲ್ಲಿ ಹೆಚ್ಚಿನ ಉಪ್ಪಾಗಿರಬಹುದು, ಪ್ರಿಸರ್ವೇಟಿವ್ಸ್ ಆಗಿರಬಹುದು, ಮತ್ತೆ ಪ್ರಾಸೆಸ್ಡ್ ಇಂಗ್ರೀಡಿಯೆಂಟ್ಸ್ ಆಗಿರಬಹುದು. ಇವುಗಳನ್ನೆಲ್ಲ ಹೆಚ್ಚು ಹೆಚ್ಚು ತಿನ್ನುವುದರಿಂದ ಅಧ್ಯಯನದ ಪ್ರಕಾರ ಹೃದಯ ಸಂಬಂಧಿತ ಕಾಯಿಲೆಗಳಾಗಿರಬಹುದು, ಸ್ಟ್ರೋಕ್ ಆಗಿರಬಹುದು, ಈ ಎಲ್ಲ ಅಪಾಯಗಳನ್ನ ಇದು ಹೆಚ್ಚಿಸುತ್ತೆ. ಕಡಿಮೆ ಪ್ರಮಾಣ ಮಾಡಬೇಕಾಗಿರೋ ಆಹಾರಗಳಲ್ಲಿ ಇದು ಒಂದು ಪ್ರಮುಖ ಆಹಾರ ಅಂತ ಹೇಳ್ತೀವಿ. ನಂಬರ್ 2, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್. ಜನರಿಗೆಲ್ಲರಿಗೂ ಗೊತ್ತು, ಕ್ರೀಮ್ ಬಿಸ್ಕೆಟ್ಸ್ ಆಗಿರಬಹುದು, ಚಿಪ್ಸ್ ಆಗಿರಬಹುದು, ಪ್ಯಾಕ್ಡ್ ಫುಡ್ಸ್ ಆಗಿರಬಹುದು,
ಬೇಕರಿ ತಿಂಡಿಗಳಾಗಿರಬಹುದು, ಇನ್ಸ್ಟಂಟ್ ಸ್ನಾಕ್ಸ್ ಆಗಿರ್ಬೋದು, ಇವುಗಳ ಎಲ್ಲರಲ್ಲಿಯೂ ಸಕ್ಕರೆ ಅಂಶ, ಮೈದಾ ಪ್ರಾಡಕ್ಟ್ಸು ಜಾಸ್ತಿ ಇರುತ್ತೆ. ಇದರ ಜೊತೆಗೆ ಇವುಗಳಲ್ಲಿ ಕಡಿಮೆ ಗುಣಮಟ್ಟದ ಕೊಬ್ಬು ಮತ್ತೆ ಹೆಚ್ಚು ಕ್ಯಾಲರಿ ಇರುತ್ತೆ. ಇವುಗಳನ್ನು ನಾವು ಪದೇ ಪದೇ ತಿನ್ನೋದ್ರಿಂದ ನಮ್ಮ ಬಾಯಿಗೆ ಆ ಟೇಸ್ಟು ಇನ್ನು ತಿನ್ಬೇಕು ಅನ್ನೋ ಅಡಿಕ್ಷನ್ ಆಗಿರ್ಬೋದು, ಕ್ರೇವಿಂಗ್ಸ್ ಆಗಿರ್ಬಹುದು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಆಹಾರಗಳನ್ನೆಲ್ಲ ನಾವು ಹೆಚ್ಚು ಹೆಚ್ಚು ತಿನ್ನುವಂತೆಯೇ ತಯಾರ ಮಾಡಲಾಗುತ್ತೆ. ಮತ್ತೆ ನಾವು ಊಹಿಸಿರುವುದಕ್ಕಿಂತಲೂ ಹೆಚ್ಚು ಅಪಾಯಕಾರಿ ಈ ಎಲ್ಲ ಆಹಾರ ಪದಾರ್ಥಗಳು. ನಂಬರ್ 1, ಮತ್ತೆ ಮತ್ತೆ ಬಳಸಿದ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು. ಇವತ್ತಿನ ಲಿಸ್ಟ್ ಅಲ್ಲಿ ಅತ್ಯಂತ ದೊಡ್ಡ ಕೆಟ್ಟ ಆಹಾರ ಅಂತ ಅಂದ್ರೆ ಪದೇ ಪದೇ ನಾವು ತಿಂತಾ ಇರೋ ಸ್ನಾಕ್ಸ್. ಹೋಟೆಲ್ಗಳಲ್ಲಾಗಿರಬಹುದು, ಹೊರಗಡೆ ಆಗಿರಬಹುದು, ಬಜ್ಜಿ ಆಗಿರಬಹುದು, ಬೋಂಡ ಆಗಿರಬಹುದು, ಇವೆಲ್ಲ ಕರಿದ ಎಣ್ಣೆಯಲ್ಲಿ ಮತ್ತೆ ಮತ್ತೆ ಆಹಾರ ಪದಾರ್ಥಗಳನ್ನ ಕರಿತಾ ಹೋಗ್ತಾರೆ. ಪ್ರತಿ ಬಾರಿ ನೀವು ಎಣ್ಣೆನ ಬಿಸಿ ಮಾಡಿದಾಗ ಅದರಲ್ಲಿರೋ ರಾಸಾಯನಿಕ ರಚನೆನೇ ಬದಲಾಗುತ್ತೆ. ಮತ್ತೆ ಇದರಿಂದ ಹಾನಿಕಾರಕ ಸಂಯುಕ್ತಗಳು ಅಂದ್ರೆ ಹಾರ್ಮ್ಫುಲ್ ಕಂಪೌಂಡ್ಸ್ ರಿಲೀಸ್ ಆಗುತ್ತೆ ಈ ತರ ಆಹಾರಗಳಿಂದ. ಇದರಿಂದ ದೇಹದಲ್ಲಿ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಆಗಿರಬಹುದು, ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿರ್ಬೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನಾವು ಜೀವನದಲ್ಲಿ ಡೀಪ್ ಫ್ರೈಡ್ ಐಟಮ್ಸ್ ಅಂದ್ರೆ ಕರಿದ ಪದಾರ್ಥಗಳು ತಿನ್ನಬಾರ್ದಾ? ಅಲ್ಲ. ಪ್ರತಿದಿನ ಅಥವಾ ಆಗಾಗ್ಗೆ ಬಳಸಿದ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನುವುದು ನಿಮ್ಮ ಹೃದಯದಕ್ಕಾಗಿರಬಹುದು, ಬೇರೆ ಬೇರೆ ನಮ್ಮ ದೇಹದ ಆರ್ಗನ್ಸ್ ಮೇಲೆ ತುಂಬಾ ಕೆಟ್ಟವಾಗಿ ಪರಿಣಾಮ ಬೀರಬಹುದು. ಅದಕ್ಕೋಸ್ಕರ ಮನೆಯಲ್ಲೂ ಕೂಡ ಒಂದೇ ಎಣ್ಣೆನ ಮತ್ತೆ ಮತ್ತೆ ಹಾಳಾಗಬಾರ್ದು ಅಂತ ಡೀಪ್ ಫ್ರೈ ಮಾಡೋದಕ್ಕೆ ಬಳಸೋದನ್ನ ಕಡಿಮೆ ಮಾಡಿ. ಇದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಒಂದೇ ದಿನದಲ್ಲಿ ಒಂದೇ ಆಹಾರದಲ್ಲಿ ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ. ಇದು ಪ್ರತಿದಿನದ ನಿಮ್ಮ ಆಹಾರ ಪದ್ಧತಿ ಆಗಿರಬಹುದು. ಮತ್ತೆ ಮತ್ತೆ ಅದೇ ತಪ್ಪು ಕೆಟ್ಟ ಅಭ್ಯಾಸ ಮುಂದುವರೆದ್ರೆ ಇದರ ಪರಿಣಾಮ ಒಂದು ದಿನದಲ್ಲ ವರ್ಷಗಳ ನಂತರ ಕಾಣಿಸ್ಕೊಳ್ಬಹುದು. ನಿಮ್ಮ ಕೊಲೆಸ್ಟ್ರಾಲ್ ಅಥವಾ ನಿಮ್ಮ ಹೃದಯನ ರಕ್ಷಿಸುವ 5 ಸರಳ ಅಭ್ಯಾಸಗಳು. ಯಾವ ಆಹಾರ ತಿನ್ನಬಾರ್ದು ಅಂತ ಕೇಳಬೇಡಿ, ಯಾವ ಅಭ್ಯಾಸಗಳನ್ನು ದಿನ ನಾವು ರೂಢಿಸ್ಕೊಳ್ಬೇಕು ಅಂತ ಕೇಳಿ. ಇಂದಿನಿಂದ ನೀವು ಈ 5 ಅಭ್ಯಾಸಗಳನ್ನ ರೂಢಿಸ್ಕೊಳ್ಳಿ. ಮೊದಲನೇದು, ಹೆಚ್ಚು ತರಕಾರಿ, ಹೆಚ್ಚು ಹಣ್ಣುಗಳು ದಿನ ತಿನ್ನೋದಾಗಿರಬಹುದು. ಎರಡನೇದು, ನಿಮ್ಮ ಆಹಾರದಲ್ಲಿ ಬೇಳೆಕಾಳುಗಳು ಮತ್ತೆ ಮೊಟ್ಟೆ ಆಗಿರಬಹುದು, ಮತ್ತೆ ಅದರ ಜೊತೆಗೆ ಓಟ್ಸ್ ಆಗಿರಬಹುದು, ಪ್ರೋಟೀನ್ ಮತ್ತು ಫೈಬರ್ ಯುಕ್ತ ಆಹಾರ ಆಗಿರಬಹುದು, ಇವುಗಳನ್ನು ಸೇರಿಸೋದು. ಒತ್ತಡ ಕಡಿಮೆ ಮಾಡೋದಾಗಿರಬಹುದು. ವಾರದಲ್ಲಿ 6 ದಿನ ಮಿನಿಮಮ್ ನೀವು 30ರಿಂದ 40 ನಿಮಿಷ ವಾಕಿಂಗ್ ಮಾಡೋದಾಗಿರಬಹುದು. ಪ್ರತಿದಿನದ ವ್ಯಾಯಾಮ ಕೂಡ ಆಗಿರಬಹುದು. ಪ್ರತಿದಿನ ಕಡಿಮೆ ಒತ್ತಡದಿಂದ ವಿದೌಟ್ ಎನಿ ಡಿಸ್ಟರ್ಬೆನ್ಸ್ 7ರಿಂದ 8 ಗಂಟೆ ನಿದ್ದೆ ಮಾಡೋದಾಗಿರಬಹುದು. ಇವೆಲ್ಲವುಗಳನ್ನ ರೂಢಿಸ್ಕೊಳ್ಳಿ. ಯಾವುದೇ ಸಪ್ಲಿಮೆಂಟ್ ಆಗಿರಬಹುದು, ಮಾತ್ರೆ ಆಗಿರಬಹುದು, ಅಥವಾ ಮಿರಾಕಲ್ ಫುಡ್ ಆಗಿರಬಹುದು, ಇವೆಲ್ಲವುಗಳು ನಿಮ್ಮ ಜೀವನ ಶೈಲಿಯ ಪರ್ಯಾಯಗಳಲ್ಲ. ಕೊಲೆಸ್ಟ್ರಾಲ್ ಮೌನವಾಗಿ ಬರಬಹುದು, ಆದರೆ ನಿಮ್ಮ ಪ್ರತಿದಿನದ ಅಭ್ಯಾಸಗಳು ಜೋರಾಗಿ ಮಾತನಾಡುತ್ತೆ. ನಿಮ್ಮ ಕೊಲೆಸ್ಟ್ರಾಲ್ ಆಗಿರಬಹುದು, ನಿಮ್ಮ ಹೃದಯ ಆಗಿರಬಹುದು, ತಿಂಗಳಿಗೊಮ್ಮೆ ಏನ್ ತಿಂತೀರಿ ಅನ್ನೋದು ನೋಡೋದಿಲ್ಲ, ವರ್ಷಗಳಿಂದ ನೀವು ರೂಢಿಸಿಕೊಂಡ ಅಭ್ಯಾಸವನ್ನ ನೋಡುತ್ತೆ. ಆಹಾರಗಳನ್ನ ನೋಡಿ ಹೆದರಬೇಡಿ, ಆಹಾರಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಭಯ ಮತ್ತು ಜ್ಞಾನದ ನಡುವೆ ವ್ಯತ್ಯಾಸ ಇದೆ. ಈಗ ನಿಮ್ಮ ಸರದಿ. ನೀವು ದಿನ ಯಾವ ರೀತಿಯ ಫುಡ್ ಅನ್ನ, ಯಾವ ರೀತಿಯ ಅಭ್ಯಾಸಗಳನ್ನ ರೂಢಿಸ್ಕೊಂಡಿದ್ದೀರಿ, ಇದರಲ್ಲಿ ಇದು ಒಂದು ಅಭ್ಯಾಸ ನಾನು ದಿನ ಮಾಡ್ತೀನಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವಿಲ್ಲಿ ಶುಭ್ರ ಆರೋಗ್ಯಧಾಮದಲ್ಲಿ ಕೀಲು ಸಮಸ್ಯೆಗಳಾಗಿರ್ಬಹುದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಆಗಿರ್ಬಹುದು, ಮತ್ತೆ ಮೆಟಬಲಿಕ್ ಡಿಸಾರ್ಡರ್ಸ್ ಆಗಿರಬಹುದು, ಹೆಣ್ಣು ಮಕ್ಕಳಿಗೆ ಸಂಬಂಧಿತ ಕಾಯಿಲೆಗಳಾಗಿರಬಹುದು, ಹಾರ್ಮೋನ್ಸ್ಗಳಾಗಿರಬಹುದು, ಯಾವುದೇ ರೀತಿಯ ಕಾಯಿಲೆಗಳನ್ನ ನಾವು ಮ್ಯಾನೇಜ್ ಮಾಡ್ಕೊಳ್ಳೋದನ್ನ ಹೇಳ್ಕೊಟ್ಟಿದ್ದೇವೆ ಮತ್ತು ಅದರ ತಕ್ಕಂಗೆ ಟ್ರೀಟ್ಮೆಂಟ್ ಕೂಡ ಮಾಡಿದ್ದೇವೆ. ನಿಮಗೆ ಏನಾದರೂ ವೈಯಕ್ತಿಕ ಸಲಹೆ ಅಥವಾ ಮಾಹಿತಿ ಬೇಕು ಅಂತ ಅಂದ್ರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕನೆಕ್ಟ್ ಮಾಡಿ. ಮತ್ತೆ ವಾಟ್ಸಪ್ ಲಿಂಕ್ ಅನ್ನ ನೀವು ಬೇಕಿದ್ರೆ ಯೂಸ್ ಮಾಡಿಕೊಂಡು ನಮಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಬಹುದು. ನಮ್ಮ ಜೊತೆಗೆ ಕನೆಕ್ಟ್ ಆಗಿ ನಮ್ಮ ಜೊತೆಗೆ ಮಾತಾಡಿ. ನಮಸ್ಕಾರ.